ಕಾಶಿ ಅಯೋಧ್ಯ ಟ್ರಿಪ್ ಮಾಡಿದ್ವಿ ಉಚಿತವಾಗಿ ಜನರು ಕರ್ಕೊಂಡು ಹೋಗೋದಕ್ಕೆ. ಇಲ್ಲಿಂದ ಸುಮಾರು 482 ಜನ ಬಂದಿದ್ರು. ಆಗ ನಮಗೆ ಗೊತ್ತಾಯ್ತು, ಈ ಜಿಲ್ಲೆಯಲ್ಲಿ ಭಕ್ತಿ ಇದೆ ಅಂತ. ಬೆಂಗಳೂರನ್ನು ನಾವು ಮಾಡಿದ್ವಿ, ಈ ತರ ಭಕ್ತಿ ಬೆಂಗಳೂರನ್ನು ನಾವೆಲ್ಲೂ ನೋಡಿಲ್ಲ. ಅದಕ್ಕೆ ನಮ್ಗೆ ನಮ್ಮ ಕಾರ್ಯದರ್ಶಿಗಳಿಗೆ ಒಂದು ಉತ್ಸಾಹ ಬಂತು, ನಾವು ಕೋಲಾರ ಜಿಲ್ಲೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ. ಅದರಿಂದ ಈ ಆಡಿಪುರ ಗಂಜಿ ಉತ್ಸವವನ್ನು ಮಾಡಕ್ಕೆ ನಿರ್ಧಾರ ಮಾಡಿದ್ದೀವಿ. ಇದೇ ಭಾನುವಾರ 15ನೇ ತಾರೀಕು ಸುಮಾರು 6ರಿಂದ 7,000 ಜನ ಸೇರೋ ನಿರೀಕ್ಷೆ ಇದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಿಮ್ಮ ಮಾಧ್ಯಮ ಮಿತ್ರರು, ಪತ್ರಕರ್ತರ ಮಿತ್ರರ ಸಹಾಯ ನಮ್ಗೆ ಬೇಕಾಗಿದೆ. ಈ ಸಮಯದಲ್ಲಿ ನಾನು ಇಷ್ಟಪಡ್ತೀನಿ. ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ ಸರ್. ಶ್ರೀ ಉದಯ್ ಕುಮಾರ್ ಅಂತ ಹೇಳ್ಬಿಟ್ಟು MSF ಕರ್ನಾಟಕ ಪ್ರಧಾನ ಕಾರ್ಯದರ್ಶಿಗಳು ಉತ್ಸಾಹದಿಂದ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಯಾವ ರೀತಿ ನಡೆಯುತ್ತೆ ಅಂತ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ MLA ಸಾಹೇಬರು ಬರ್ತಾ ಇದ್ದಾರೆ, MP ಸಾಹೇಬರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಗೆ ಮಾಜಿ ಸಚಿವರು ಉತ್ತಮ್ ಪ್ರಕಾಶ್ ಅವರು ಬರ್ತಾ ಇದ್ದಾರೆ. ಇನ್ನು MLC ಅನಿಲ್ ಕುಮಾರ್ ಸರ್ ಬರ್ತಾ ಇದ್ದಾರೆ. ಆಮೇಲೆ ಪೊಲೀಸ್ ಇಲಾಖೆ ವರಿಷ್ಠಾಧಿಕಾರಿ SP ನಿಖಿಲ್ ಜಿ ಅವರು ಬರ್ತಾ ಇದ್ದಾರೆ. ಕಲೆಕ್ಟರ್ ಬರ್ತಾ ಇದ್ದಾರೆ. ಇನ್ನು ಹಲವಾರು ಮುಖ್ಯ ಗಣ್ಯವ್ಯಕ್ತಿಗಳು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕು ಅಂತ ಹೇಳ್ಬಿಟ್ಟು MSM ಕನ್ನಡ ಕೇಳ್ಕೊಂಡೆ. ಬೆಳಿಗ್ಗೆ ಒಂದು 7 ಗಂಟೆ ಸರಿಯಾಗಿ ಅಮ್ಮನ ಸುಪ್ರಭಾತ, ಅಮ್ಮನ ಮೂಲ ಮಂತ್ರದೊಂದಿಗೆ ಪ್ರಾರಂಭ ಆಗುತ್ತೆ. ಅಲ್ಲಿ ವಿಶೇಷ ಪೂಜೆ ನಡೀತಾ. ಅಲ್ಲಿ ಗಂಜಿ ಮಡಿಕೆ ಇಟ್ಟಿರ್ತೀವಿ. ಆ ಗಂಜಿ ಮಡಿಕೆ ಹೊರ ಉದ್ದೇಶ ನಮ್ಮ ಗುರುಗಳು ನಮ್ಗೆ ಹೇಳ್ಕೊಟ್ಟಿರೋದು, ಬಡವರ ಹಸುವು ನೀಗ್ಲಿ, ಗಂಜಿ ಬರೋದ್ರಿಂದ ಬಡತನ ನಿರ್ಮೂಲನೆ ಆಗ್ಲಿ, ಯಾರು ಒಂದು ಹೊತ್ತಿಗೆ ಊಟ ಇದ್ದರೆ ಇದಾರೋ ಊಟ ಸಿಗ್ಲಿ, ನಮ್ಮ ಗಂಜಲ್ ಸಿಗ್ಲಿ, ಅವರು ಆರೋಗ್ಯ ಇರ್ಲಿರೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು. ಅಲ್ಲಿಂದ 9 ಗಂಟೆಗೆ ನಮ್ಮ ಕಲೆಕ್ಟರ್ ಸಾಹೇಬರು ಬರ್ತಾ ಇದಾರಂತೆ ಉದ್ಘಾಟನೆ ಮಾಡೋದಕ್ಕೆ. ಅಲ್ಲಿಂದ ಮೆರವಣಿಗೆ ಒಂದು 10 ಗಂಟೆಗೆ ಕೋಲಾರ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಕಲಾಮೇಳದ ತಂಡದೊಂದಿಗೆ ಮತ್ತೆ ಅದೇ ಮೈದಾನಕ್ಕೆ ಸೇರ್ತದೆ. ಸೇರಾದ ಮೇಲೆ ಆಧ್ಯಾತ್ಮಿಕ ಭಾಷಣ, ಗಣ್ಯ ವ್ಯಕ್ತಿಗಳ ಭಾಷಣ ಇರುತ್ತೆ. ಅವ್ರ ಸನ್ಮಾನ ಸಮಾರಂಭ ಹಾಗೂ ಬಡ ಮಕ್ಕಳಿಗೆ ಹೊಲಿಗೆ ಯಂತ್ರ ಹಾಗೂ ರುಬ್ಬೋ ಯಂತ್ರ, ಲ್ಯಾಪ್ಟಾಪ್, ಡ್ರಿಲ್ಲಿಂಗ್ ಮಿಷಿನ್, ವೆಲ್ಡಿಂಗ್ ಮಿಷಿನ್ ಇವನ್ನೆಲ್ಲ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ. ಒಂದು ಸಾಮಾಜಿಕ ಕಾರ್ಯಕ್ರಮ ಮೊದಲನೇ ಬಾರಿಗೆ ಬಡವರಲ್ಲಿ ಸೇರ್ಲಿ ಅನ್ನೋ ಉದ್ದೇಶದಿಂದ ಅದನ್ನ ಮಾಡ್ತಾ ಇದೀವಿ. ತದನಂತರ ಪ್ರಸಾದ ವಿನಿಯೋಗ ಇರುತ್ತದೆ. ತದನಂತರ ವಂದನಾರ್ಪಣೆ ಕಾರ್ಯಕ್ರಮ